ಆಮೇಲೆ ಒಂದು ಡೆಡಿಕೇಶನ್ ಇರಬೇಕು, ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು. ಪ್ರೀತಿನ ನಾವು ಫೋರ್ಸ್ಫುಲ್ಲಿ ಪಡೆಯೋಕ್ಕಾಗಲ್ಲ ಸರ್. ಪ್ರೀತಿನ ಬರೀ ಪ್ರೀತಿಯಿಂದ ಮಾತ್ರ ಪಡೆಯೋಕ್ಕೆ ಸಾಧ್ಯ. ನಾನು ಅವರು ಕರೆಕ್ಟ್ ಅಲ್ಲ, ನಾನು ಅವ್ರ ಬಗ್ಗೆ ತಪ್ಪು ಹೇಳಲ್ಲ. ಮೇ ಬಿ ನನ್ನಲ್ಲಿ ಏನೋ ಕೊರತೆ ಇದೆ. ಇವಾಗ ಒಬ್ಬರು ಬಂದರೆ ಓಕೆ, ಇಬ್ಬರು ಬಂದರೆ ಓಕೆ, 3 ಜನದು ಹಂಗೆ ಆಯಿತು ಅಂದರೆ ಎಲ್ಲೋ ನನ್ನಲ್ಲೇ ಕೊರತೆ ಇದೆ. ಬಟ್ ಆ ಮನುಷ್ಯ ಬಂದು ಒಂದು ದಿವಸನೂ ನನಗೆ ನಾನು ಕಾಶಿನಾಥ್ ಮಗ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡಿರಲಿಲ್ಲ. ನಾನು ಫೋನ್ ಯೂಸ್ ಮಾಡಲ್ಲ, ಲ್ಯಾಂಡ್ಲೈನ್ ಇದೆಯಲ್ಲ ಅದಕ್ಕೆ ಫೋನ್ ಮಾಡುವ, ಯಾರೋ ನೀನು ಈ ಕಾಲದಲ್ಲೂ ಅಂತ. ಸೊ ನಾನು ಅಭಿಗೆ ರೇಗಿಸಿದ್ದೆ ಅವಾಗ. ನೋಡಿ, ಅಂದರೆ ಪುನಃ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋಕ್ಕೂ ಇಷ್ಟಪಡ್ತೀನಿ. ಬೆಂಕಿಪೊಟ್ನ, ಉತ್ತಮರು, ಹೊಯ್ಸಳ, ಭೈರತಿ ರಣಗಲ್ಲು, ಸೂರಿ ಲವ್ ಸಂಧ್ಯಾ, ಇದರ ಮಧ್ಯೆ ಒಂದಷ್ಟು ಸಿನಿಮಾಗಳು ನಡೀತಾ ಇದ್ದಾವೆ. ಈ ಎಲ್ಲ ಸಿನಿಮಾಗಳ ಜೊತೆಗೆ ಪ್ರತಾಪ್ ನಾರಾಯಣ್ ಕೀಪ್ ಹಿಮ್ಸೆಲ್ಫ್, ಅಂದರೆ ನನ್ನನ್ನು ನಾನು ನಟನೆ ಜೊತೆಗೆ ಅಡಾಪ್ಟ್ ಮಾಡ್ತಾನೆ, ಒಂದು ಸಣ್ಣದಾದಂತಹ ಗ್ರಾಫನ್ನು ನಾನು ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ ಪ್ರತಾಪ್ ನಾರಾಯಣನ್ನು ಸೇರಿ ತುಂಬ ಜನ ನಿಮ್ಮಂಥ ಹುಡುಗರು ಆ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಇದಕ್ಕೆ ಮೇನ್ ಇನ್ಸ್ಪಿರೇಷನ್ ಏನು ಸರ್? ಇನ್ಸ್ಪಿರೇಷನ್ ಬಂದು ಡಿಸಿಪ್ಲಿನ್ ಇರಬೇಕು ಸರ್ ಲೈಫಲ್ಲಿ. ಡಿಸಿಪ್ಲೀನು, ಆಮೇಲೆ ಒಂದು ಡೆಡಿಕೇಶನ್ ಇರಬೇಕು, ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು. ಆ್ಯಂಡ್ ಸೋಲ್ನ ಈಸಿಯಾಗಿ ಒಪ್ಕೊಂಬಾರ್ದು ಸರ್. ನನಗೆ ಒಂದು ಸಿನಿಮಾಲಿ ನನ್ನ ಅಪ್ರಿಷಿಯೇಟ್ ಮಾಡೋ ಸರಿ, ಅಥವಾ ನೀನು ಈ ಪಾತ್ರ ಇನ್ನೂ ಬೆಟರ್ ಮಾಡಬಹುದಾಯಿತು ಅಂತ ಹೇಳಿದಾಗ ಅಷ್ಟೇ ನಾನು ಪಾಸಿಟಿವ್ ಆಗಿಯೇ ತೊಗೊಂಡಿದ್ದೀನಿ. ಏನಕ್ಕೆ ಯು ಶುಡ್ ಬಿ ಯುವರ್ ಓನ್ ಕ್ರಿಟಿಕ್ ಅಲ್ವಾ? ನೀವು ಇವಾಗ ಯಾರೋ ಒಬ್ರಿಗೆ ಇವಾಗ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಗಿರಲ್ಲ, ನಾನು ಬಂದು ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು, ಇಲ್ಲ ಬೇರೆಯವ್ರ ಮೇಲೆ ಬ್ಲೇಮ್ ಹಾಕೋಕ್ಕೆ ಹೋಗ್ಬಾರ್ದು. ಓಕೆ, ನಿಮ್ಗೆ ಇಷ್ಟ ಆಗಿಲ್ಲ, ಎಸ್. ಸೊ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅಂದರೆ, ಓಕೆ ಮೇ ಬಿ ಅವ್ರು ಹೇಳಿದ್ದು ಕರೆಕ್ಟ್ ಇರ್ಬೋದು, ಓಕೆ ನೆಕ್ಸ್ಟ್ ಸಿನಿಮಾಲಿ ಟ್ರೈ ಮಾಡೋಣ. ಸೊ ಪಾಸಿಟಿವ್ ನೆಗೆಟಿವ್, ಇವಾಗ ವೇರ್ ದೆರ್ ಇಸ್ ಅ ಬ್ಲ್ಯಾಕ್ ದೆರ್ ಇಸ್ ವೈಟ್ ಅಲ್ವಾ? ಸೊ ಹಾಗೆ ಲೈಫಲ್ಲಿ ಎರಡೂ ಅಕ್ಸೆಪ್ಟ್ ಮಾಡೋ ಒಂದು ನಿಮ್ಮ ಮನಸ್ಥಿತಿ ಇರಬೇಕು. ನಾನು ಆ್ಯಕ್ಚುಲಿ ನನಗೆ ಎಲ್ಲೋ ಒಂದು ಕಡೆ ದೇವರು ನನಗೆ ಒಂದಷ್ಟು ಒಳ್ಳೆ ಗುಣ ಕೊಟ್ಟಿದೆ. ಅಂದರೆ ಈಗ ನನ್ನ ಫ್ರೆಂಡ್ಸ್ಗಳು ಇಂಡಸ್ಟ್ರಿಯಲ್ಲಿ ಯಾರಿದ್ದಾರೆ, ಆಮೇಲೆ ಜೀವನದಲ್ಲಿ ಅವ್ರು ತುಂಬ ಚೆನ್ನಾಗಿ ಆಗ್ತಿದ್ದಾಗ ಅವ್ರ ಸಕ್ಸಸ್ನ ನನ್ನ ಸಕ್ಸಸ್ ಆಗಿ ಎಂಜಾಯ್ ಮಾಡ್ತೀನಿ. ನನಗೆ ಯಾವತ್ತೂ ನನಗೆ ಅವನೇನು ಬೆಳೀತಾವನೆ ಸಖತ್ತಾಗಿ ಬಂತು ಬೇಜಾರು ನನಗಾಗೇ ಇಲ್ಲ. ನಾನು ಎಂಜಾಯ್ ಮಾಡ್ತೀನಿ, ನನ್ನ ಸಿನಿಮಾನೇ ಆ ಥರ ಎಂಜಾಯ್ ಮಾಡ್ತೀನಿ. ಅದೊಂದು ನನಗೆ ಬಹುಶಃ ನಮ್ಮ ತಾಯಿಯಿಂದ ಬಂದಿರೋದು ಆ ಗುಣ. ನಮ್ಮ ತಾಯಿ ನನಗೆ ಯಾವಾಗಲೂ ಹೇಳೋರು, ಮಗನೇ ನಿನ್ಗೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ವ, ಕೆಟ್ಟದ್ದು ಬಯಸ್ಬೇಡ ಯಾರಿಗೂ, ಯಾವಾಗಲೂ ಒಳ್ಳೇದೇ ಬಯಸು. ಆಯ್ತು, ನಿನಗೆ ಅವ್ರಿಗೆ ಆಗ್ತಿಲ್ವ ದೂರ ಇರು. ಅವ್ರಿಗೇನೋ ಏನಕ್ಕಂದರೆ ನೀವು ಇವಾಗ ಅವ್ರಿಗೇನೋ ರಿವೆಂಜ್ ತೊಗೊಳ್ಳೋದಕ್ಕೋಸ್ಕರ ನಿಮ್ಮ ಮೈಂಡನ್ನ ನೀವು ಇದು ಮಾಡ್ಕೊಳ್ತಾ ಇದ್ದೀರಾ, ನೆಗೆಟಿವಿಟಿ ಎಫರ್ಟ್ ಆಗ್ತಾ ಇದ್ದೀರಾ, ಹಿಂಗೆ ನಾನು ಬೇಡ, ಅದ್ರ ಬದಲು ಖುಷಿ ಪಡಿ, ಮೇಂಟೈನ್ ಡಿಸ್ಟೆನ್ಸ್ ಅಷ್ಟೇ. ಇವಾಗ ನಿಮ್ಗೆ ಓಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ದೂರ ಇರೋದು ಬೆಟ್ರು. ಪ್ರೀತಿ ಹೆಂಗೆ ಅಂದರೆ ಸರ್, ಪ್ರೀತಿನ ನಾವು ಫೋರ್ಸ್ಫುಲ್ಲಿ ಪಡೆಯೋಕ್ಕಾಗಲ್ಲ ಸರ್. ಪ್ರೀತಿನ ಬರೀ ಪ್ರೀತಿಯಿಂದ ಮಾತ್ರ ಪಡೆಯೋಕ್ಕೆ ಸಾಧ್ಯ. ನಿಮ್ಮ ಪ್ರತಿ ಮಾತಲ್ಲೂ ನನಗೆ ಸುದೀಪ್ ಅವರ ಸಿನಿಮಾಗಳ ಆ ಇಂಪ್ಯಾಕ್ಟು, ಸುದೀಪ್ ಅವರ ಒಡನಾಟ, ಅಂದರೆ ಇದು ಪ್ರತಿ ಹಂತದಲ್ಲೂ ನಿಮಗೆ ಅದು 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 ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ ಈ ಮಾತುಗಳು. ಅಂದರೆ ಜನಗಳಿಗೆ ಅಲ್ಟಿಮೇಟ್ ಪ್ರೀತಿ ಕೊಡಿ ಅಷ್ಟೇ ಅಲ್ವಾ? ಅದು ತುಂಬ ಇಲ್ಲ, ಅದು ಸಖತ್ ತೂಕದ ಮಾತದು. ಯಾಕಂದರೆ ನನ್ನ ಲೈಫಲ್ಲಿ ನಾನು ಅದಕ್ಕೆ ಆಗಲೇ ಹೇಳಿದೆ, ನಾನು ಯಾರನ್ನೆಲ್ಲ ತುಂಬ ಇಷ್ಟಪಟ್ಟಿದ್ದೀನಿ, ಪ್ರೀತಿಸಿದ್ದೀನಿ, ಎಲ್ಲ ದೂರ ಹೋದರು ನನ್ನ ಲೈಫಲ್ಲಿ. ಮೇ ಬಿ ಕೆಲವೊಂದು ಸರಿ ನನಗನ್ಸುತ್ತೆ ನಾನು ಅವ್ರಿಗೆ ಕರೆಕ್ಟ್ ಅಲ್ಲ, ನಾನು ಅವ್ರ ಬಗ್ಗೆ ತಪ್ಪು ಹೇಳಲ್ಲ. ಮೇ ಬಿ ನನ್ನಲ್ಲಿ ಏನೋ ಕೊರತೆ ಇದೆ. ಇವಾಗ ಒಬ್ಬರು ಬಂದರೆ ಓಕೆ, ಇಬ್ಬರು ಬಂದರೆ ಓಕೆ, 3 ಜನದು ಹಂಗೆ ಆಯಿತು ಅಂದರೆ ಎಲ್ಲೋ ನನ್ನಲ್ಲೇ ಕೊರತೆ ಇದೆ. ಸೊ ಐ ಆಮ್ ಟ್ರೈಂಗ್ ಟು ಬಿ ಎ ಬೆಟರ್ ಪರ್ಸನ್. ಅವ್ರನ್ನ ಬ್ಲೇಮ್ ಮಾಡಬಾರ್ದು, ನನ್ನ ಬಿಟ್ಟು ಹೋಗ್ಬಿಟ್ರು ಅಂತ. ಏನೋ ಒಂದು ನನಗೆ ಗೊತ್ತಿಲ್ಲ, ಅವ್ರಿಗೆ ನಾನು ನೋವು ಮಾಡಿರಬಹುದು, ಬಟ್ ಅವ್ರು ಹೇಳ್ಕೊಂಡಿಲ್ಲ ನಾನು ಏನು ನೋವು ಮಾಡಿದ್ದೀನಿ ಅಂತ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಸೊ ಅವಾಗ ಏನು ಮಾಡ್ಬೇಕು ನಾವು, ಫೋರ್ಸ್ ಮಾಡಬಾರ್ದು. ಏನಕ್ಕೆ ನನ್ನ ಹತ್ರ ಮಾತಾಡ್ತಿಲ್ಲ, ಏನಕ್ಕೆ ನನ್ನ ಬಿಟ್ಟು ಹೋಗ್ತೀಯ, ಅದ್ರ ಬದಲು ಚೆನ್ನಾಗಿರಿ, ನೀವು ಖುಷಿಯಾಗಿರಿ. ನಾನು ದೇವ್ರನ್ನ ನಿಜವಾಗ್ಲೂ ನಾನು ಪ್ರತಿದಿನ ನಾನು ಇಷ್ಟಪಡೋರು, ಪ್ರೀತಿಸೋರನ್ನ ನನ್ನ ಪ್ರೇಯರಲ್ಲಿ ಯಾವಾಗಲೂ ಇರ್ತಾರೆ. ದೇವ್ರು ಅವರೆಲ್ಲರೂ ಖುಷಿಯಾಗಿರಲಿ, ಸಂತೋಷವಾಗಿರಲಿ, ಅವ್ರಿಗೆ ಒಳ್ಳೆ ನೆಮ್ಮದಿ ಸಿಗಲಿ ಲೈಫಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಯಾವಾಗಲೂ. ಜೊತೆಗೆ ನಿಮ್ಮ ಸಿನಿಮಾದ ಕ್ಲಿಪ್ಪಿಂಗ್ಸ್ಗಳು ಆಚೆ ಬಂದಮೇಲೆ ನಿಮ್ಮ ಸ್ಟೈಲ್ ಬಗ್ಗೆ, ನಿಮ್ಮ ಆ ವಾಕಿಂಗ್, ಆ ಪೋಷನ್ ಬಗ್ಗೆ, ನಿಮ್ಮ ಆ ಕನ್ವಿಕ್ಷನ್ ರಿಯಾಕ್ಷನ್ಗಳ ಬಗ್ಗೆ, ಒಂದು ಸಣ್ಣ ವಿಷಯದ ಬಗ್ಗೆನೂ ಜನ ಮಾತಾಡ್ತಾರೆ. ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ. ಇದು ನನಗೆ ನೆನಪಿರೋ ಹಾಗೆ ಈವನ್ ಹೊಯ್ಸಳಕ್ಕೂ ಕೂಡ ಇದು ಆಗಿತ್ತು. ಅಂದರೆ ಬೇಸಿಕ್ಲಿ ನಂದು ಉತ್ತರ ಕರ್ನಾಟಕ ಇರೋದು.
ಅಲ್ಲಿಯ ಜನರ ಪಲ್ಸ್ ನನಗೆ ಗೊತ್ತು. ಅಂದರೆ ಒಂದ್ಸರಿ ಅವ್ರಿಗೆ ಇಷ್ಟ ಆದರೆ ಆ ಹೀರೋ ಆ ಕಲಾವಿದನ ಸಿನಿಮಾಗಳನ್ನು ಜನ ಕಾಯ್ತಾರೆ. ಹೌದು. ಇದು ಈ ನಿಮ್ಮ ಸಿನಿಮಾಗೆ ಅದು ಅಪ್ಲಿಕೇಬಲ್ ಆಗಿದೆ ನಾರ್ತ್ ಕರ್ನಾಟಕ ಕಡೆಯಲ್ಲೆಲ್ಲ. ಇದು ನಿಮ್ಗೆ ಹೇಗೆ ಹೇಗೆ ಫೀಲ್ ಕೊಡುತ್ತೆ? ಇಲ್ಲ, ನಾನು ಉತ್ತರ ಕರ್ನಾಟಕದವರು ಎಸ್ಪೆಷಲಿ ಅವರೆಲ್ಲ ತುಂಬ ಪ್ರೀತಿ ಕೊಡುವಂಥ ಜನರು. ಸರ್ ನಮ್ಮ ಭಾಷೆನ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ನೀವು, ಅವ್ರಿಗೆ ಅದು ಹೌದು ಚಲೋ ಇದೆ, ತುಂಬ ಚಲೋವಾಗಿ ಮಾತಾಡ್ತೀರಿ, ಚಲೋ ಐತೆ ಅಂದಾಗ ಅದೊಂಥರ ಖುಷಿ ಸರ್. ಆಮೇಲೆ ಅವ್ರು ತೋರಿಸೋ ಪ್ರೀತಿನೇ ಒಂಥರ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂಥರ ತುಂಬ ಮುಗ್ಧರು ಅವರು. ಎಸ್ಪೆಷಲಿ ನಾನು ಒಂದಷ್ಟು ಜನ ಇದ್ದಾರೆ ಫ್ರೆಂಡ್ಸ್ಗಳು ನನಗೆ ಅಲ್ಲೂ ನಾರ್ತ್ ಕರ್ನಾಟಕದಲ್ಲಿ ರೆಗ್ಯುಲರಾಗಿ ಮೆಸೇಜ್ ಮಾಡ್ತಾರೆ. ಯಾವುದೇ ಸಿನಿಮಾ ಬಂದರೆ ಅಣ್ಣ ಈ ಕಡೆನೂ ರಿಲೀಸ್ ಮಾಡಿಸ್ರಿ ಅಣ್ಣ ನಮ್ಮೂರಲ್ಲೂ ಅಂತೆಲ್ಲ ಹೇಳ್ತಾರೆ. ಎಸ್, ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ಬೋದು. ನಾನು ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆಲ್ಲ, ನೋಡಿ ಆ ಕಡೆನೂ ಉತ್ತರ ಕರ್ನಾಟಕದ ಕಡೆನೂ ರಿಲೀಸ್ ಮಾಡಿಸ್ರಿ ಅಂತ. ಅಂದರೆ ಅದು ರಿಲೀಸ್ ಬಗ್ಗೆ ಏನಕ್ಕೆ ಮಾತಾಡ್ತಾರೆ ಅಂದರೆ, ನನಗೆ ಗೊತ್ತಿನ ಪ್ರಕಾರ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತಿದೆ. ಓಕೆ. ಸೊ ನಿಮಗೆ ಆಲ್ಮೋಸ್ಟ್ ತಾಲೂಕಾ ಲೆವೆಲ್ ನಂತರ ಬರುವಂಥದ್ದೆಲ್ಲವೂ ಸಿ ಸೆಂಟ್ರಿಗೆ. ಸೊ ಅದೇನಾಗುತ್ತೆ ಪಾಪ ಅವ್ರಿಗೆಲ್ಲ ಸಿನಿಮಾಗಳ ರಿಲೀಸ್ ದಿವಸ ಬರಲ್ಲ. ಓಕೆ, ಅದಾಗಿ ಅದನ್ನ ಅವರು ನಿರ್ಮಾಪಕರು ಹೇಳೋಕ್ಕಾಗಲ್ಲ. ಕನೆಕ್ಟಿವಿಟಿ ಇರೋದು ಸ್ಟ್ರೇಟ್ ಅವೇ ಪ್ರತಾಪ್ ನಾರಾಯಣ್ ಅವ್ರು ನಿಮ್ಮ ಹತ್ರ ಹೇಳ್ತಾರೆ. ಓಕೆ, ಅದು ನನಗೆ ಗೊತ್ತಿರಲಿಲ್ಲ. ಇದಾಗತ್ತೆ, ತುಂಬ ಆಗುತ್ತೆ. ಹಾಂ ಇಲ್ಲ, ಅಗೇನ್ ಇಲ್ಲ, ಅದನ್ನು ಮಾಡಬೇಕು. ನಾನು ಆ್ಯಕ್ಚುಲಿ ಹೇಳಿದೆ ಸರ್, ಅಲ್ಲೂ ಒಂದಷ್ಟು ಜನ ಕನ್ನಡ ಸಿನಿಮಾಗೆ ತುಂಬ ಜನ ಕಾತುರವಾಗಿ ಕಾಯ್ತಿದ್ದಾರೆ. ಸೊ ಅಲ್ಲೂ ರಿಲೀಸ್ ಮಾಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ಲಕ್ಕಿಲಿ ನಮಗೆ KRG ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸೊ ಅವ್ರು ತಲುಪಿಸ್ತಾರೆ, ಅದೊಂದು ನಂಬಿಕೆ ಇದೆ. ದೊಡ್ಡ ಪವರ್ಫುಲ್ ಡಿಸ್ಟ್ರಿಬ್ಯೂಷನ್. ಎಸ್, ಒನ್ ಆಫ್ ಮೈ ಫೇವ್ರೆಟ್ ಕಾರ್ತಿಕ್ ಅವರಾಗಿರ್ಬೋದು ಅಥವಾ ಯೋಗಿ ಅವರಾಗಿರ್ಬೋದು, ನನ್ನ ಒಳ್ಳೆ ಸ್ನೇಹಿತರು ಕೂಡ. ಒಂಥರ ಲಕ್ಕಿ ನನಗವರು. ಮೇಲಾಗಿ ನನಗಿಲ್ಲಿ ಪುನಃ ಈ ಸಿನಿಮಾ ಕನೆಕ್ಟ್ ಆಗೋದು ನಿಮಗೆ. ಒಂದು ಉಪೇಂದ್ರ ಅವರು ನಿಮ್ಗೆ ಫೇವ್ರೇಟು. ಉಪೇಂದ್ರ ಅವರು ಮೊನ್ನೆ ಮಾತಾಡ್ತಾನೆ ಒಂದಷ್ಟು ನಿಮ್ಮ ಬಗ್ಗೆ ಹೇಳಿದ್ದನ್ನು ನಾವು ಅದನ್ನು ಕೇಳಿದ್ವಿ. ಇದ್ರ ಜೊತೆಗೆ ಉಪೇಂದ್ರ ಅವರ ಗುರುಗಳು ಕಾಶಿನಾಥ್ ಅವ್ರ ಮಗ ನಿಮ್ಮ ಸಿನಿಮಾಗೆ ಒಂದು ಮೇನ್ ಲೀಡು, ಒಂದು ಭರ್ಜರಿ ಕಾಂಬಿನೇಷನ್ನು. ಈ ಎಲ್ಲವನ್ನೂ ಒಂದು ಕ್ರಿಸ್ಪಾಗಿ ರೀಕ್ಯಾಪ್ ಮಾಡೋದಾದರೆ ಪ್ರತಾಪ್ ನಾರಾಯಣ್, ಉಪೇಂದ್ರ, ಕಾಶಿನಾಥ್, ಅಭಿಮನ್ಯು ಎಲ್ಲವೂ. ಸರ್, ನಮ್ಮ ಅಭಿಮನ್ಯು ಕಾಶಿನಾಥ್ ಅವ್ರು ಬಂದು ನನ್ನ ಸ್ಕೂಲ್ ಡೇಸಿಂದ ಫ್ರೆಂಡ್ ಅವರು ನನಗೆ. ನಾವೆಲ್ಲ ಕ್ರಿಕೆಟ್ ಒಂದು ಕ್ಲಬ್ಗೆ ಆಡ್ತಾ ಇದ್ವಿ. ಅವರು ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ಗೆ ಆಡ್ತಾಯಿದ್ರು, ನಾನು ಚಾಮರಾಜಪೇಟೆ ಕ್ರಿಕೆಟ್ ಕ್ಲಬ್ಗೆ ಆಡ್ತಿದ್ದೆ. ಸೊ ಒಂದೇ ಗ್ರೌಂಡಲ್ಲಿ ಆಡ್ತಾಯಿದ್ವಿ. ಬಟ್ ಆ ಮನುಷ್ಯ ಬಂದು ಒಂದು ದಿವಸನೂ ನನಗೆ ನಾನು ಕಾಶಿನಾಥ್ ಮಗ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡಿರಲಿಲ್ಲ, ಹೇಳಿಲ್ಲ. ಅಭಿಮನ್ಯು ಅಂತ ಗೊತ್ತಿತ್ತು ನನಗೆ. ಸುಮಾರು ವರ್ಷ ಆಗಿ ಅಭಿದು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಒಂದು ಆ ಟೈಮಲ್ಲಿ ನನಗೆ ಗೊತ್ತಾಗಿದೆ, ಓ ಕಾಶಿನಾಥ್ ಅವ್ರ ಮಗ ಅಂತ. ನಾನು ಕೇಳಿದೆ, ಹೇಳೇ ಇಲ್ವಲ್ಲ ನೀವು? ಹೆಂಗೆ ಹೇಳಿ ನಾನು ಕಾಶಿನಾಥ್ ಅವ್ರ ಮಗ ಅಂತ? ಅದು ನನಗೊಂಥರ ನಾಚಿಕೆ ಆಗುತ್ತೆ. ಸೊ ಆ ಥರ ವೆರಿ ಒಂಥರ ತುಂಬ ಡಿಸಿಪ್ಲಿನ್ಡ್ ಹುಡುಗ. ಆಮೇಲೆ ಸಂಕೋಚ, ಒಂಥರ ತುಂಬ ಮರ್ಯಾದೆ ಎಲ್ರಿಗೂ. ಯಾರು ನಾನು ಇವಾಗ ನಾನು ಕಾಶಿನಾಥ್ ಅವ್ರ ಮಗ ಅನ್ನೋ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಅಭಿ ಅವರು ರೀಸೆಂಟಾಗಿ ಒಂದು 5-6 ವರ್ಷದಿಂದ ಫೋನ್ ತೊಗೊಂಡ್ರು. ಅದಕ್ಕೆ ಮುಂಚೆ ಫೋನೇ ಯೂಸ್ ಮಾಡಿದೆ. ಅಭಿ ನಿನ್ನ ಫೋನ್ ನಂಬರ್ ಕೊಡೋ ಅಂತ ಕೇಳಿದ್ದೆ ನಾನು ಅವಾಗ, ಒಂದು ಫಸ್ಟ್ ಸಿನಿಮಾ ಎಲ್ಲ ರಿಲೀಸ್ ಆಗಿ. ನಾನು ಫೋನ್ ಯೂಸ್ ಮಾಡಲ್ಲ, ಲ್ಯಾಂಡ್ಲೈನ್ ಇದೆಯಲ್ಲ ಅದಕ್ಕೆ ಫೋನ್ ಮಾಡುವ. ಯಾರೋ ನೀನು ಕಾಲದಲ್ಲೂ ಅಂತ. ಸೊ ನಾನು ಅಭಿಗೆ ರೇಗಿಸಿದ್ದೆ ಅವಾಗ. ಸೊ ಇವಾಗ ನೋಡಿ, ಇವಾಗ ಅವಶ್ಯಕತೆ ಇದೆ ಫೋನು. ಈಗ ರೀಸೆಂಟಾಗಿ ಒಂದು 5 ವರ್ಷದಿಂದ ಏನೋ ಅವರು ಫೋನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಉಪೇಂದ್ರ ಅವ್ರ ಬಗ್ಗೆ, ಉಪೇಂದ್ರ ಸರ್ ಬಗ್ಗೆ ಸರ್ ಏನು ಹೇಳಲಿ ಸರ್, ಅವರೆಲ್ಲ ಲೆಜೆಂಡ್. ಅವರು ಸಿನಿಮಾ ಈ ರೀತಿಯೂ ಮಾಡ್ಬೋದು ಅಂತ ತೋರಿಸ್ತವ್ರು. ಕನ್ನಡ ಇಂಡಸ್ಟ್ರಿನ ಒಂದು ರೌಂಡ್ ಹಿಂಗೆ ತಿರುಗಿ ನೋಡೋ ಥರ ಮಾಡಿದ್ದೆ ಉಪೇಂದ್ರ ಸರ್. ಸೊ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲೂ ನಮ್ಮ ಟ್ರೈಲರ್ ಲಾಂಚ್ ಆದಾಗ ಉಪೇಂದ್ರ ಸರ್ ಬಗ್ಗೆ ಮಾತಾಡಿ ಅಂದಾಗ ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು. ಏನು ಮಾತಾಡೋದು, ನಮಗೆಲ್ಲ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡೋಷ್ಟು. ಯಾಕಂದರೆ ಅವರು ಲೈಫಲ್ಲಿ ಅಷ್ಟೊಂದು ಅಚೀವ್ ಮಾಡೋರೆ. ಮೇ ಬಿ ಅವರ ಡೈರೆಕ್ಷನ್ ಆಗಿರ್ಬೋದು ಅಥವಾ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು. ಅವ್ರ ಮಾತು ಕೇಳೋದಕ್ಕೆ ಚಂದ. ಅಂದರೆ ಅವ್ರು ಮಾತಾಡಿದ್ದು ಒಂದು 2 ದಿವಸ ಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವರು ಏನು ಅಂದರೆ ಅಷ್ಟು ಡೀಪಾಗಿರುತ್ತೆ. ಸಿಂಪಲಾಗಿ ಹೇಳಿರ್ತಾರೆ, ಬಟ್ ಅದರಲ್ಲಿ ಈ ಥರನೂ ಅರ್ಥ ಇದೆಯಾ ಅಂತ. ಸೊ ನಾನು ಅದು ಹೇಳಬೇಕಂದ್ರೆ ಇದೊಂಥರ ಕಾಮಿಡಿ ಇದಾಯಿತು. ಸೊ ನಾನು ಉಪೇಂದ್ರ ಸರ್ಗೆ ಹೇಳ್ತೀನಿ, ಸರ್ ಯೂಶ್ವಲಿ ಆರ್ಟಿಸ್ಟ್ಗಳಿಗೆ 2 ವಿಷಯಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ, ಇನ್ನೊಂದು ಬಂದು ಒಳ್ಳೆ ಪೇಮೆಂಟ್ ಸಿಕ್ಕಿದಾಗ. ಸೊ ಈ ಸಿನಿಮಾಲಿ ನನಗೆ ಒಳ್ಳೆ ಪಾತ್ರನೂ ಸಿಕ್ಕಿ ಒಳ್ಳೆ ಪೇಮೆಂಟು ಸಿಕ್ಕಿದೆ ಅಂದಾಗ ಅವ್ರು ಮೈಕೇಸ್ಕೊಂಡು ಪೇಮೆಂಟ್ ಸಿಕ್ಕ ಇನ್ನೇನು ರೀ ಅಂದರು. ಸರ್ ಅದಕ್ಕಿಂತ ಇನ್ನೊಂದು ಖುಷಿ ಏನಂದರೆ ಸರ್, ಈಗ ನಿಮ್ಮಂಥ ಲೆಜೆಂಡ್ ನಮ್ಮ ಸಿನಿಮಾ ನೋಡಿ ನಮಗೆ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದಾಗ ಅದೊಂದು ಖುಷಿ ಇದೆಯಲ್ಲ ಸರ್, ಅದು ನಮಗಿಂತ ನಮ್ಮ ಮನೆಯವರು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಮನೆಯವರು ಉಪೇಂದ್ರ ಸರ್ ಹೇಳಿರೋದನ್ನ ಮನೆಯವ್ರು ಬಂದ್ರೆ ನೋಡಿ
ನನ್ನ ಮಗನ ಬಗ್ಗೆ ಉಪೇಂದ್ರ ಸರ್ ಏನು ಹೇಳ್ತಿದ್ದಾರೆ, ಅದಕ್ಕಿಂತ ಒಂದು ಖುಷಿ ಇನ್ನೇನಿದೆ ಸರ್. ಒಬ್ರು ಲೆಜೆಂಡ್ ಬಾಯಲ್ಲಿ ಅದು ಬಂದಾಗ, ಆಮೇಲೆ ಅವ್ರು ಸ್ಟೇಜ್ ಮೇಲೆ ಅದ್ರ ಇಂಥ ಕಲಾವಿದ್ರ ಜೊತೆ ನಿಂತಿರೋದೇ ನನ್ನ ಅದೃಷ್ಟ ಅಂತ. ಸೊ ಅದು ಸಖತ್ ದೊಡ್ಡ ಮಾತದು. ಹೌದೌದು. ನನಗೆ ಎಲ್ಲೋ ಒಂದು ಕಡೆ ಅವಾಗ ಇಲ್ಲ ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಲೆಜೆಂಡ್ ಬಾಯಲ್ಲಿ ಬಂದಾಗ ಮೇ ಬಿ ಅದು ನಮಗೆ ಅದೊಂದು ಬ್ಲೆಸ್ಸಿಂಗ್. ಅವ್ರ ದೊಡ್ಡ ಗುಣ ಅದು. ಸೊ ಅವ್ರಿಗೆ ಹೇಳಬೇಕು ಅಂತ ಸ್ಟೇಜ್ ಮೇಲೆ ಅಷ್ಟು ಲೈವ್ ನಡೀತಿರ್ಬೇಕಂದ್ರೆ ಅದು ಹೇಳ್ತಾರಂದ್ರೆ ಅವರಲ್ಲಿರೋ ಅದು ಒಂದು ಒಳ್ಳೆಯ ಗುಣ ಅದು.